ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೆ ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಫೆಬ್ರವರಿ ತಿಂಗಳದ ಸಂಪೂರ್ಣ ಪ್ರಚಲಿತ ಘಟನೆಗಳಾಗಿವೆ ಸ್ನೇಹಿತರೆ. ಅದಕ್ಕಾಗಿ ಮುಂಬರುವ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತುಂಬ ಸಂಭವನೀಯ ಪ್ರಶ್ನೆಗಳಾಗಿವೆ ಸ್ನೇಹಿತರೆ. ಅದಕ್ಕಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ಕೊನೆ ತನಕ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಆರಂಭಿಸೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ. ಇತ್ತೀಚೆಗೆ 2026ರಲ್ಲಿ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ವಿಜೇತರು ಯಾರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಎ ಕಾರ್ಲೋಸ್ ಅಲ್ಕರಾಜ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಸರಿಯಾದ ಉತ್ತರ ಕಾರ್ಲೋಸ್ ಅಲ್ಕರಾಜ್. ಅಂದರೆ ಇವರ ದೇಶ ಸ್ಪೇನ್. ನೋಡಿ ಸ್ನೇಹಿತರೆ, ಪ್ರತಿ ವರ್ಷ ಏನಪ್ಪ ಅಂದರೆ 4 ಗ್ರ್ಯಾಂಡ್ ಸ್ಲ್ಯಾಮ್ ನಡೀತದೆ. ಸೊ ಇವು ಏನಪ್ಪ ಅಂದರೆ ಕಾಲಾನುಕ್ರಮವಾಗಿ ಪ್ರತಿ ವರ್ಷ ನಡೀತಕ್ಕಂಥ ಇದು ನಮಗೆ ಗೊತ್ತಿರಬೇಕು. ಸೊ ಫಸ್ಟ್ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ನಡೀತಕ್ಕಂಥ ಅದು ಗೊತ್ತಿರಬೇಕು. ನಂತರ ಫ್ರೆಂಚ್ ಓಪನ್, ನಂತರ ವಿಂಬಲ್ಡನ್, ನಂತರ US ಅಥವಾ ಅಮೇರಿಕನ್ ಓಪನ್ ಟೆನ್ನಿಸ್ ಅಂದರೆ ಇವು ಪ್ರತಿ ವರ್ಷ ಏನಪ್ಪ ಅಂದರೆ ಕಾಲಾನುಕ್ರಮವಾಗಿ ನಡೆಯುತ್ತದೆ. ಇದು ಬಹಳ ಸುರ್ತಿ ಎಕ್ಸಾಮ್ದಲ್ಲಿ ಪ್ರಶ್ನೆಗಳು ಕೇಳಿದ್ದಾರೆ. ಸೊ ಅದಕ್ಕಾಗಿ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಅದಕ್ಕಾಗಿ 2026ರ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ವಿಜೇತರು ಯಾರಂದರೆ ಕಾರ್ಲೋಸ್ ಅಲ್ಕರಾಜ್. ಇದು ಸರಿಯಾದ ಉತ್ತರ. ಇವರ ದೇಶ ಸ್ಪೇನ್ ನೋಡಿ ಸ್ನೇಹಿತರೆ. ಕಾರ್ಲೋಸ್ ಅಲ್ಕರಾಜ್ ಪುರುಷರ ದೇಶ ಸ್ಪೇನ್ ನೋಡಿ. ಕಾರ್ಲೋಸ್ ಅಲ್ಕರಾಜ್ ಪುರುಷರು ದೇಶ ಸ್ಪೇನ್. ಓಕೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡ್ರಿ. ಎಸ್, ಓಕೆ. ಸೊ ಇತ್ತೀಚೆಗೆ 2026ನೇ ಸಾಲಿನಲ್ಲಿ 4ನೇ ಆವೃತ್ತಿ WPL ಅಂದರೆ ನೋಡಿ WPL ಗೆದ್ದ ತಂಡ ಯಾವುದು? ಅಂದರೆ IPLದಲ್ಲಿ ಇರ್ತಕ್ಕಂಥ WPL ಅಂದರೆ ಸರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ರಾಯಲ್ ಚಾಲೆಂಜ್ ಬೆಂಗಳೂರು. ನೋಡಿ, ರಾಯಲ್ ಚಾಲೆಂಜ್ ಬೆಂಗಳೂರು ಅಂದರೆ 4ನೇ ಆವೃತ್ತಿ WPL ಅಂದರೆ ವುಮೆನ್ ಪ್ರೀಮಿಯರ್ ಲೀಗ್ ಅಂತ ಇದರ ಫುಲ್ ಫಾರ್ಮ್ ಆಗಿರ್ತಕ್ಕಂಥ ನಮಗೆ ಗೊತ್ತಿರಬೇಕು. ಸೊ ಇದರಲ್ಲಿ ರಾಯಲ್ ಚಾಲೆಂಜ್ ಬೆಂಗಳೂರು ಏನಪ್ಪ ಅಂದರೆ ಇವರು 4ನೇ ಆವೃತ್ತಿ WPL ಜಯಶಾಲಿ ಆಗಿದ್ದಾರೆ. ಸೊ ಇದರಲ್ಲಿ ರನ್ನರ್ ಆಫ್ ತಂಡ ಯಾವುದು? ಡೆಲ್ಲಿ ಕ್ಯಾಪಿಟಲ್. ಸ್ನೇಹಿತರೆ, 4 ಬಾರಿ ಡೆಲ್ಲಿ ಕ್ಯಾಪಿಟಲ್ ರನ್ನರ್ ಆಫ್ ಆಗಿದೆ, ಆದರೆ 1 ಬಾರಿ ಕೂಡ ಗೆದ್ದಿಲ್ಲ. ಸೊ ಇದ್ರಾಗ 2 ಬಾರಿ ಮುಂಬೈ ಇಂಡಿಯನ್ಸ್ ಚಾಂಪಿಯನ್ಶಿಪ್ ಆಗಿದ್ದಾರೆ ಮತ್ತು 2 ಬಾರಿ RCB ಅಥವಾ ರಾಯಲ್ ಚಾಲೆಂಜ್ ಬೆಂಗಳೂರು ಏನಪ್ಪ ಅಂದರೆ ಇಲ್ಲಿ ಸ್ನೇಹಿತರೆ ರಾಯಲ್ ಚಾಲೆಂಜ್ ಬೆಂಗಳೂರು ಸ್ನೇಹಿತರೆ ಅಂದರೆ ವಿಜಯಶಾಲಿ ಆಗಿದ್ದಾರೆ. ಓಕೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳು ಹೋಗಬೇಕಂದ್ರೆ ನೆಕ್ಸ್ಟ್ ಇತ್ತೀಚೆಗೆ 2026ರಲ್ಲಿ ICC ಅಂಡರ್-19 ವಿಶ್ವಕಪ್ ಭಾರತ ದೇಶವು ಈ ಕೆಳಗಿನ ಯಾವ ದೇಶದ ವಿರುದ್ಧ ಜಯಗಳಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಬಿ ಇಂಗ್ಲೆಂಡ್. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಇಂಗ್ಲೆಂಡ್. ಸ್ನೇಹಿತರೆ, ಅಂಡರ್-19 ವಿಶ್ವಕಪ್ ಭಾರತ ದೇಶವು ಇಂಗ್ಲೆಂಡ್ ವಿರುದ್ಧ ಜಯಗಳಿಸಿದೆ. ಸೊ ಇದು ಭಾರತ ಇದುವರೆಗೂ ಸರ್ ನೋಡಿ ಇದಕ್ಕೆ ಯಾಕಂದರೆ ಇದು ಒಂದು ಚಾಂಪಿಯನ್ ಸ್ನೇಹಿತರೆ ಸರ್ ವಿಶ್ವಕಪ್. ಇದು ಅಂಡರ್-19 ಇದ್ರಾಗ ಶ್ರೇಷ್ಠ ಶ್ರೇಣಿ ಸರ ವೈಭವ್ ಸೂರ್ಯವಂಶಿ ಅವರು ಏನಪ್ಪ ಅಂದರೆ ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್, ಇತ್ತೀಚೆಗೆ ಭಾರತದಲ್ಲಿ ಮಹಿಳೆಯರಿಗಾಗಿ ಅತ್ಯುತ್ತಮ ನಗರ ಎಂದು ಹೆಸರು ಪಡೆದ ನಗರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಡಿ ಬೆಂಗಳೂರು. ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಬೆಂಗಳೂರು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ನೆಕ್ಸ್ಟ್, ಇತ್ತೀಚೆಗೆ ಬಿಡುಗಡೆ ಮಾಡಿದ ವರದಿಯ ಪ್ರಕಾರ ಹೆನ್ಲಿ ಪಾಸ್ಪೋರ್ಟ್ ವರದಿಯಲ್ಲಿ ಈ ಕೆಳಗಿನ ಯಾವ ದೇಶ ಪ್ರಥಮ ಸ್ಥಾನ ಪಡೆದುಕೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಎ ಸಿಂಗಾಪುರ್. ಆಪ್ಷನ್ಸ್ ಎ ಇದಕ್ಕೆ ಸರಿಯಾದ ಉತ್ತರ ಸಿಂಗಾಪುರ್. ಅಂದರೆ ಸ್ನೇಹಿತರೆ ನೋಡಿ, ಹೆನ್ಲಿ ಪಾಸ್ಪೋರ್ಟ್ ಇದು ಸ್ಟ್ರಾಂಗ್ ಇರ್ತಕ್ಕಂಥ ಪಾಸ್ಪೋರ್ಟ್ ಸ್ನೇಹಿತರೆ. ಇದರಲ್ಲಿ ಪ್ರಥಮ ಸ್ಥಾನ ಯಾವುದಪ್ಪ ಅಂದರೆ ಓಕೆ ಸಿಂಗಾಪುರ್ ಸ್ನೇಹಿತರೆ. ಸೊ ಹಾಗಾದರೆ ಭಾರತಕ್ಕೆ ಹೆನ್ಲಿ ಪಾಸ್ಪೋರ್ಟ್ದಲ್ಲಿ ಎಷ್ಟನೇ ಸ್ಥಾನ ಸ್ನೇಹಿತರೆ? 80ನೇ ಸ್ಥಾನ ಪಡೆದುಕೊಂಡಿದ್ದಾರೆ ನಮ್ಮ ಭಾರತ ದೇಶವು ಸ್ನೇಹಿತರೆ ಕೇಳೋಕೆ. ಓಕೆ, ಇದ್ರಾಗ ಎಷ್ಟನೇ ಸ್ಥಾನ ಅಂದರೆ 80ನೇ ಸ್ಥಾನ. ಇದ್ರಾಗ ಪ್ರಥಮ ಸ್ಥಾನ ಯಾವ ದೇಶ ಅಂದರೆ ಸಿಂಗಾಪುರ್. ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇತ್ತೀಚೆಗೆ ಬಿಡುಗಡೆ ಮಾಡಿರುವ ಜಗತ್ತಿನ ಅತ್ಯಂತ ಸುರಕ್ಷಿತ ನಗರಗಳಲ್ಲಿ ಅತ್ಯಂತ ಸುರಕ್ಷಿತ ನಗರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಡಿ ಕಿಂಗ್ಡಾವ್. ಆಪ್ಷನ್ ಡಿ ಸರಿಯಾದ ಉತ್ತರ ಕಿಂಗ್ಡಾವ್ ಸ್ನೇಹಿತರೆ ಜಗತ್ತಿನ ಅತ್ಯಂತ ಸುರಕ್ಷಿತ ನಗರಗಳಲ್ಲಿ ಅತ್ಯಂತ ಸುರಕ್ಷಿತ ನಗರ ಯಾವುದಪ್ಪ ಅಂದರೆ ಕಿಂಗ್ಡಾವ್. ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್, ಇತ್ತೀಚೆಗೆ ಬಿಡುಗಡೆ ಮಾಡಿರುವ ಭಾರತದ ಅತ್ಯಂತ ಸುರಕ್ಷಿತ ನಗರಗಳಲ್ಲಿ
ಅತ್ಯಂತ ಸುರಕ್ಷಿತ ನಗರ ಯಾವುದಪ್ಪ ಅಂದರೆ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಮಂಗಳೂರು. ನೋಡಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಕಿಂಗ್ಡಾವ್ ಜಗತ್ತಿನ ಅತ್ಯಂತ ಸುರಕ್ಷಿತ ನಗರವಾಗಿದ್ದರೆ ಭಾರತದಲ್ಲಿ ಅತ್ಯಂತ ಸುರಕ್ಷಿತ ನಗರ ಯಾವುದಪ್ಪ ಅಂದರೆ ಮಂಗಳೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್, ಇತ್ತೀಚೆಗೆ ರಾಷ್ಟ್ರೀಯ ತನಿಖಾ ಸಂಸ್ಥೆಯ ನೂತನ ಕಾರ್ಯದರ್ಶಿಯಾಗಿ ಯಾರು ನೇಮಕವಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಬಿ ರಾಕೇಶ್ ಅಗರ್ವಾಲ್. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ರಾಕೇಶ್ ಅಗರ್ವಾಲ್ ರಾಷ್ಟ್ರೀಯ ತನಿಖಾ ಸಂಸ್ಥೆಯ ನೂತನ ಕಾರ್ಯದರ್ಶಿಯಾಗಿ ನೇಮಕವಾಗಿದ್ದಾರೆ. ನೆಕ್ಸ್ಟ್, ಇತ್ತೀಚೆಗೆ BSF ಅಂದರೆ ನೋಡಿ, BSF ಅಂದರೆ ಫುಲ್ ಫಾರ್ಮ್ ಬೋರ್ಡ್ ಸೆಕ್ಯೂರಿಟಿ ಫೋರ್ಸ್ ಅಂತ ಅರ್ಥ ನೋಡ್ರಿ. ಇದರ ನೂತನ ಕಾರ್ಯದರ್ಶಿಯಾಗಿ ಯಾರು ನೇಮಕವಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಡಿ ಶತ್ರುಜಿತ್ ಕಪೂರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ನೋಡಿ ಸ್ನೇಹಿತರೆ, ಇತ್ತೀಚೆಗೆ ನೂತನ ಅಂದರೆ BSFನ ನೂತನ ಕಾರ್ಯದರ್ಶಿಯಾಗಿ ಯಾರು ನೇಮಕವಾಗಿದ್ದಾರೆ ಅಂದರೆ ಸ್ನೇಹಿತರೆ ಕೇಳ್ರಿ, ಶತ್ರುಜಿತ್ ಕಪೂರ್ ಏನಪ್ಪ ಅಂದರೆ ಇವರು BSFನ ನೂತನ ಕಾರ್ಯದರ್ಶಿಯಾಗಿ ಇವರು ನೇಮಕವಾಗಿದ್ದಾರೆ. ನೆಕ್ಸ್ಟ್, ಪ್ರಪಂಚದಲ್ಲಿ ಅತಿ ಹೆಚ್ಚು GDP ಹೊಂದಿರುವ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಎ ಅಮೇರಿಕಾ. ಆಪ್ಷನ್ಸ್ ಎ ಸ್ನೇಹಿತರೆ ಅಮೇರಿಕಾ. ನೋಡಿ ಸ್ನೇಹಿತರೆ, ಜಗತ್ತಿನಲ್ಲಿ GDPಯಲ್ಲಿ ಪ್ರಥಮ ಸ್ಥಾನ ಯಾವ ದೇಶದ ಹೆಸರು ಅಮೇರಿಕಾ ಆದರೆ ಇತ್ತೀಚೆಗೆ 2ನೇ ಸ್ಥಾನ ಚೀನಾ, 3ನೇ ಸ್ಥಾನ ಜರ್ಮನಿ, 4ನೇ ಸ್ಥಾನ ಭಾರತ. ನೋಡಿ ಸ್ನೇಹಿತರೆ, ನಮ್ಮ ದೇಶ ಭಾರತ ದೇಶ ಸ್ನೇಹಿತರೆ 4ನೇ ಸ್ಥಾನ GDPಯಲ್ಲಿ ಜಗತ್ತಿನಲ್ಲಿ ಏನಪ್ಪ ಅಂದರೆ ಒಂದು ಸಾಧನೆ ಮಾಡಿರೋ ಸ್ನೇಹಿತರೆ. ಸೊ ಆದರೆ 4ನೇ ಸ್ಥಾನ ಇರ್ತಕ್ಕಂಥ ದೇಶ ಜರ್ಮನಿ, ಇದು ಜಪಾನ್. ಈಗ ಜಪಾನ್ ದೇಶಕ್ಕೆ ಹಿಂದಾಕಿ ಭಾರತ ದೇಶ ಏನಪ್ಪ ಅಂದರೆ 4ನೇ ಸ್ಥಾನ ಆಗಿದೆ. ಸೊ ಜಪಾನ್ ದೇಶ ಎಷ್ಟನೇ ಸ್ಥಾನ ಸ್ನೇಹಿತರೆ? 5ನೇ ಸ್ಥಾನವಾಗಿದೆ. ಸೊ ನೆಕ್ಸ್ಟ್, ಇತ್ತೀಚೆಗೆ ಭಾರತದಲ್ಲಿ ಮೊದಲ ಸೋಲಾರ್ ಆಧಾರಿತ ATM ಅನ್ನು ಎಲ್ಲಿ ಅನಾವರಣಗೊಳಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ತ್ರಿಪುರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ನೇಹಿತರೆ. ಓಕೆ, ತ್ರಿಪುರ ಸರಿಯಾದ ಉತ್ತರ. ನೆಕ್ಸ್ಟ್, ಸ್ನೇಹಿತರೆ, ಇತ್ತೀಚೆಗೆ RBI ಬ್ಯಾಂಕಿನ ನೂತನ ಕಾರ್ಯದರ್ಶಿಯಾಗಿ ಯಾರು ನೇಮಕವಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸ್ನೇಹಿತರೆ ಎ KV ಶಾಜಿ. ಆಪ್ಷನ್ಸ್ ಎ KV ಶಾಜಿ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್, ಭಾರತದ ಮೊದಲ ವಂದೇ ಭಾರತ ಸ್ಲೀಪರ್ ರೈಲನ್ನು ಎಲ್ಲಿಂದ ಎಲ್ಲಿವರೆಗೂ ಆರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಬಿ ಗುವಾಹಟಿಯಿಂದ ಹೌರಾ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಗುವಾಹಟಿಯಿಂದ ಹೌರಾವರೆಗೇನಪ್ಪ ಅಂದರೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಅನಾವರಣಗೊಳಿಸಿದೆ. ಸೊ ಯಾಕಂದರೆ ಇದು ವಂದೇ ಭಾರತ್ ಎಕ್ಸ್ಪ್ರೆಸ್ ಸ್ನೇಹಿತರೆ ಅಂದರೆ ಗುವಾಹಟಿ ಅಸ್ಸಾಂನಿಂದ ಕಲ್ಕತ್ತಾ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಅಂದರೆ ಸ್ನೇಹಿತರೆ ಅಸ್ಸಾಂ ಟು ಪಶ್ಚಿಮ ಬಂಗಾಳ ಏನಪ್ಪ ಅಂದರೆ ಭಾರತದ ಮೊದಲ ಸ್ಲೀಪರ್ ರೈಲನ್ನು ಅನಾವರಣಗೊಳಿಸಿದೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಎಕ್ಸಾಮ್ದಲ್ಲಿ ತುಂಬ ಬಾರಿ ಈ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಸುಮಾರು ಬಾರಿ ಎಕ್ಸಾಮ್ದಲ್ಲಿ ಪ್ರಶ್ನೆಗಳು ಬಂದಿದ್ದಾವೆ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಬೇಕಂದ್ರೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಅಕ್ಕಿ ಉತ್ಪಾದನೆ ಮಾಡುವ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಎ ಭಾರತ. ಆಪ್ಷನ್ಸ್ ಎ ಸರಿಯಾದ ಉತ್ತರ ಭಾರತ. ನೋಡಿ ಸ್ನೇಹಿತರೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಅಕ್ಕಿ ಉತ್ಪಾದನೆ ಮಾಡುವ ದೇಶ ಭಾರತವಾಗಿದ್ದರೆ 2ನೇ ಸ್ಥಾನ ಚೀನಾ. ಯಾಕಂದರೆ ಮೊದಲ ಜಗತ್ತಿನಲ್ಲಿ ಅತಿ ಹೆಚ್ಚು ಅಕ್ಕಿ ಉತ್ಪಾದನೆ ಮಾಡುವ ದೇಶ ಚೀನಾ ಇತ್ತು. ಈಗ ಚೀನಾ ಭಾರತ ಪ್ರಥಮ ಸ್ಥಾನವಾಗಿದ್ದರೆ ಚೀನಾ 2ನೇ ಸ್ಥಾನ ಸ್ನೇಹಿತರೆ. ಸೊ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಭಾರತದಲ್ಲಿ ಅತಿ ಹೆಚ್ಚು ಭತ್ತ ಅಥವಾ ಅಕ್ಕಿ ಉತ್ಪಾದನೆ ಮಾಡುವಂಥ ರಾಜ್ಯ ಯಾವುದು ಸ್ನೇಹಿತರೆ? ಇದು ಪಶ್ಚಿಮ ಬಂಗಾಳ. ಭಾರತದಲ್ಲಿ ಭತ್ತ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂತ ನೋಡಬೇಕಂದ್ರೆ ಒಡಿಶಾದಲ್ಲಿ ಕಂಡುಬರ್ತಕ್ಕಂಥ ಕಟಕ್ ಏನಪ್ಪ ಅಂದರೆ ಭಾರತ ದೇಶದ ಭತ್ತ ಸಂಶೋಧನಾ ಸಂಸ್ಥೆಯಾಗಿದೆ. ಈ ಕಟಕ್ ಯಾವ ನದಿಗೆ ಸಂಬಂಧಪಟ್ಟ ಸ್ನೇಹಿತರೆ ಅಂತ ಕೇಳಿದ್ರೆ ಅದು ಮಹಾನದಿಗೆ ಸಂಬಂಧಪಟ್ಟವಾಗಿರ್ತಕ್ಕಂಥ ನಮಗೆ ಗೊತ್ತಿರಬೇಕು ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನಗಾರಿ ಅಶ್ವಗಂಧ ಯಾವ ರಾಜ್ಯದಲ್ಲಿ GI ಟ್ಯಾಗ್ ಪಡೆದುಕೊಂಡಿದೆ? ನೋಡ್ರಿ, ನಗಾರಿ ಅಶ್ವಗಂಧ ಯಾವ ರಾಜ್ಯದಲ್ಲಿ GI ಟ್ಯಾಗ್ ಪಡೆದುಕೊಂಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಡಿ ರಾಜಸ್ಥಾನ್. ಆಪ್ಷನ್ಸ್ ಡಿ ಸರಿಯಾದ ಉತ್ತರ ರಾಜಸ್ಥಾನ್. ನೆಕ್ಸ್ಟ್, ಇತ್ತೀಚೆಗೆ ರಸ್ತೆ ಕಾಮಗಾರಿಗಾಗಿ ಬಯೋ ಬಿಟುಮನ್ ಅನ್ನು
ಅಭಿವೃದ್ಧಿಪಡಿಸಿದ ಜಗತ್ತಿನ ಮೊದಲ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಎ ಭಾರತ. ನೋಡಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಕೇಳಿ. ಆಪ್ಷನ್ಸ್ ಎ ಸರಿಯಾದ ಉತ್ತರ ಭಾರತ. ಅಂದರೆ ಇತ್ತೀಚೆಗೆ ರಸ್ತೆ ಕಾಮಗಾರಿಗಾಗಿ ಬಯೋ ಬಿಟುಮನ್ ಅನ್ನು ಅಭಿವೃದ್ಧಿಪಡಿಸಿದ ಜಗತ್ತಿನ ಮೊದಲ ದೇಶ ಯಾವುದಪ್ಪ ಅಂದರೆ ಭಾರತ. ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆ, ಆಪ್ಷನ್ಸ್ ಎ ಸರಿಯಾದ ಉತ್ತರ ಭಾರತ. ನೆಕ್ಸ್ಟ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಎಲ್ಲಿ ಕಂಡು ಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಎ ಡೆಹ್ರಾಡೂನ್. ಆಪ್ಷನ್ಸ್ ಎ ಸರಿಯಾದ ಉತ್ತರ ಡೆಹ್ರಾಡೂನ್. ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಸ್ನೇಹಿತರೆ ಡೆಹ್ರಾಡೂನ್ನಲ್ಲಿ ಕಂಡು ಬರ್ತಕ್ಕಂಥ ಗೊತ್ತಿರಬೇಕು. ಇದು ಡೆಹ್ರಾಡೂನ್ ಉತ್ತರಾಖಂಡ ರಾಜ್ಯದ ರಾಜಧಾನಿಯಾಗಿದೆ. ನೆಕ್ಸ್ಟ್, ಇತ್ತೀಚೆಗೆ ಬಿಡುಗಡೆ ಮಾಡಿರುವ ವರದಿಯ ಪ್ರಕಾರ ಭಾರತದ ಮೊದಲ ಬಯೋ ಹ್ಯಾಪಿ ಜಿಲ್ಲೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಡಿ ಕೆ.ಇ. ಪನ್ನಾರ್. ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಕೆ.ಇ. ಪನ್ನಾರ್. ಅಂದರೆ ಕೆ.ಇ. ಪನ್ನಾರ್ ಇದು ಯಾವ ರಾಜ್ಯದಲ್ಲಿ ಈ ಜಿಲ್ಲೆವಾಗಿದೆ ಸ್ನೇಹಿತರೆ ಅಂತ ಹೇಳಿದ್ರೆ ಇದು ಅರುಣಾಚಲ್ ಪ್ರದೇಶ ರಾಜ್ಯದಲ್ಲಿ ಇರ್ತಕ್ಕಂಥ ಕೆ.ಇ. ಪನ್ನಾರ್ ಜಿಲ್ಲೆವಾಗಿದೆ. ಅಂದರೆ ಇದು ಇತ್ತೀಚೆಗೆ ಬಿಡುಗಡೆ ಮಾಡಿರುವ ವರದಿಯ ಪ್ರಕಾರ ಅಂದರೆ ಭಾರತದ ಮೊದಲ ಬಯೋ ಹ್ಯಾಪಿ ಜಿಲ್ಲೆ ಇದು ಯಾವುದು ಸ್ನೇಹಿತರೆ ಅಂದರೆ ಬಯೋ ಹ್ಯಾಪಿ ಜಿಲ್ಲೆ ಸ್ನೇಹಿತರೆ. ಇದು ಯಾವ ಜಿಲ್ಲೆ ಅಂದರೆ ಕೆ.ಇ. ಪನ್ನಾರ್. ಇದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ನೋಡಬೇಕು ಸ್ನೇಹಿತರೆ. ಇದು ಅರುಣಾಚಲ್ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಗೊತ್ತಿರುವ ಜಿಲ್ಲೆ. ಇದು ವೆರಿ ಇಂಪಾರ್ಟೆಂಟ್. ಓಕೆ ಸ್ನೇಹಿತರೆ. ಸೊ ನೆಕ್ಸ್ಟ್, ಇತ್ತೀಚೆಗೆ ಪಾನ್ಕೋಡಿ ಪೋರ್ಟಲ್ ಅನ್ನು ಯಾರು ಬಿಡುಗಡೆ ಮಾಡಲಾಗಿದೆ ಅಥವಾ ಯಾರು ಬಿಡುಗಡೆ ಮಾಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಡಿ ಅನ್ನಪೂರ್ಣ ದೇವಿ. ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಅನ್ನಪೂರ್ಣ ದೇವಿ. ನೋಡಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಇತ್ತೀಚೆಗೆ ಪಾನ್ಕೋಡಿ ಪೋರ್ಟಲ್ ಅನ್ನು ಯಾರು ಅನಾವರಣಗೊಳಿಸಿದ್ದಾರೆ ಅಂತ ನೋಡಬೇಕಂದ್ರೆ ಅನ್ನಪೂರ್ಣ ದೇವಿ ಏನಪ್ಪ ಅಂದರೆ ಇಲ್ಲಿ ಅನಾವರಣಗೊಳಿಸಿದ್ದಾರೆ. ವೆರಿ ಇಂಪಾರ್ಟೆಂಟ್. ಯಾಕಂದರೆ ಅನ್ನಪೂರ್ಣ ದೇವಿಯವರು ಇದಕ್ಕೆ ಬಿಡುಗಡೆ ಮಾಡಿದ್ದಾರೆ. ಓಕೆ ಸ್ನೇಹಿತರೆ. ನೆಕ್ಸ್ಟ್, ಇತ್ತೀಚೆಗೆ ಭಾರತದ ಮೊದಲ ಕಾಗದ ರಹಿತ ನ್ಯಾಯಾಲಯವನ್ನು ಎಲ್ಲಿ ಉದ್ಘಾಟಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಎ ಕೇರಳ. ಆಪ್ಷನ್ಸ್ ಎ ಸರಿಯಾದ ಉತ್ತರ ಕೇರಳ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಪ್ರಶ್ನೆ ನೋಡಿ ಸ್ನೇಹಿತರೆ. ಇತ್ತೀಚೆಗೆ ಭಾರತದ ಮೊದಲ ಕಾಗದ ರಹಿತ ನ್ಯಾಯಾಲಯವನ್ನು ಎಲ್ಲಿ ಉದ್ಘಾಟಿಸಲಾಗಿದೆ ಸ್ನೇಹಿತರೆ? ಆಪ್ಷನ್ಸ್ ಎ ಕೇರಳ ಇದಕ್ಕೆ ಸರಿಯಾದ ಇರ್ತಕ್ಕಂಥ ಉತ್ತರ. ನೆಕ್ಸ್ಟ್, ಮುಂದಿನ ಪ್ರಶ್ನೆಗಳು ಹೋಗ್ಬೇಕು ಸ್ನೇಹಿತರೆ, ಕೇಳ್ರಿ. ನೆಕ್ಸ್ಟ್, ಇತ್ತೀಚೆಗೆ ಸುಪ್ರೀಂ ಕೋರ್ಟಿನ 53ನೇ ಮುಖ್ಯ ನ್ಯಾಯಾಧೀಶರಾಗಿ ಯಾರು ನೇಮಕವಾಗಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ನೋಡಿ ಸ್ನೇಹಿತರೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟಿನ 53ನೇ ಮುಖ್ಯ ನ್ಯಾಯಾಧೀಶರಾಗಿ ಯಾರು ನೇಮಕವಾಗಿದ್ದಾರೆ ಅಂತ ಇಲ್ಲಿ ಪ್ರಶ್ನೆಗೆ ಸ್ನೇಹಿತರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ. ಓಕೆ, ಅಂದರೆ ಇತ್ತೀಚೆಗೆ 53ನೇ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ ಯಾರು ಅಂತೇಳಿ ಪ್ರಶ್ನೆ ಆಗಿದೆ. ಸೊ ಇದಕ್ಕೆ ಆಪ್ಷನ್ಸ್ ನೋಡಿ. ಆಪ್ಷನ್ಸ್ ಎ ಇದೆ, ಬಿ.ಆರ್. ಗವಾಯಿ ಇದೆ, ಆಪ್ಷನ್ಸ್ ಬಿ ಇದೆ, ಎನ್.ವಿ. ರಮಣ ಇದೆ, ಆಪ್ಷನ್ಸ್ ಸಿ ಇದೆ ಸ್ನೇಹಿತರೆ ಡಿ.ವೈ. ಇದು ಡಿ ಆಗಬೇಕು ಸ್ನೇಹಿತರೆ. ಓಕೆ, ಡಿ.ವೈ. ಚಂದ್ರಚೂಡ. ನೆಕ್ಸ್ಟ್ ಆಪ್ಷನ್ ಡಿ ಸ್ನೇಹಿತರೆ ಸೂರ್ಯಕಾಂತ್. ಸೊ ಈ 4 ಆಪ್ಷನ್ದಲ್ಲಿ ಸ್ನೇಹಿತರೆ ಈ 4 ಆಪ್ಷನ್ದಲ್ಲಿ ಸುಪ್ರೀಂ ಕೋರ್ಟಿನ 53ನೇ ಮುಖ್ಯ ನ್ಯಾಯಾಧೀಶರಾಗಿ ಯಾರು ನೇಮಕವಾಗಿದ್ದಾರೆ ಅಂತೇಳಿ ಪ್ರಶ್ನೆ ಸ್ನೇಹಿತರೆ. ಸೊ ಈ ಪ್ರಶ್ನೆಗೆ ಏನಪ್ಪ ಅಂದರೆ ಸರಿಯಾದ ಉತ್ತರ ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ. ಓಕೆ, ಸೊ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ, ಮತ್ತು ನಮ್ಮ ಚಾನಲ್ಗೆ ಯಾರು ಹೊಸಬರಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ. ಓಕೆ, ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ.